ಚಹದ ಸ್ವೀಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ಕಾಂಟ್ರವರ್ಸಿ ಬಗ್ಗೆ ಮಾತಾಡಿದ್ದಾರೆ. ರೆಡ್ಡಿ ಸಮುದಾಯದ ಸಂಪ್ರದಾಯದಂತೆ ರಾಜಶೇಖರ್ ಶವವನ್ನ ಹೂಳಬೇಕಾಗಿತ್ತು, ಆದರೆ ದಹಿಸಿದರು. ಕಾರಣ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೊಂದು ವಿಡಿಯೋ ಸಾಕ್ಷಿಯನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆಯೂ ಕೂಡ ಅದನ್ನ ದಹಿಸಿದ್ದು ಯಾಕೆ? ಅಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಮಾತಾಡಿರುವಂತಹ ಒಂದು ವಿಡಿಯೋನ ರಿಲೀಸ್ ಮಾಡಿ ಇವರು ಈ ರೀತಿ ಬಣ್ಣ ಬದಲಾಯಿಸ್ತಾ ಇದ್ದಾರೆ. ಅಂದರೆ ಭರತ್ ರೆಡ್ಡಿ ಅಂಡ್ ಕೋ ಇಂಥವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನುವಂತ ಆಗ್ರಹ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಂದ ಕೇಳಿ ಬಂದಿದೆ. ಇನ್ನು ಮತ್ತೊಂದು ಕಡೆ ಕುರ್ಚಿ ಕಿತ್ತಾಟದ ವಿಚಾರ ಭಾರಿ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ. ಸಂಕ್ರಾಂತಿಯ ನಂತರ ನಿಜಕ್ಕೂ ಕ್ರಾಂತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದರ ಮಧ್ಯೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಇಡಿ ಅವರು ದಾಳಿ ಮಾಡೋದಕ್ಕೆ ಬಂದಾಗ ಹೈ ಡ್ರಾಮಾನೇ ಮಾಡಿದ್ರು. ಇವತ್ತೇನೇನಾಯ್ತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬಳ್ಳಾರಿಯಲ್ಲಿ ರಾಜಶೇಖರ್ ಹತ್ಯೆ ಪ್ರಕರಣ ಅಂತ್ಯಕ್ರಿಯೆ ಬಗ್ಗೆ ಬಿಜೆಪಿಗೆ ಅನುಮಾನ. ಪೋಸ್ಟ್ ಮಾರ್ಟಮ್ ತನಿಖೆಗಾಗಿ ಕೇಸರಿ ಸೇನೆ ಕದನ. ಮಾರ್ಚ್ 31ರ ಬಳಿಕ ಏನಾಗುತ್ತೋ ನೋಡೋಣ. ಮತ್ತೆ ಭವಿಷ್ಯ ನುಡಿದ ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷಗಿರಿ ಪಡೆಯಲು ಮಾಜಿ ಮಂತ್ರಿ ಯತ್ನ. ಕಾಸರಗೋಡಲ್ಲಿ ಮಲಯಾಳಂ ಹೇರಿಕೆ. ಪಿಣರಾಯಿ ಸರ್ಕಾರದ ನಡೆಗೆ ಸಿದ್ದರಾಮಯ್ಯ ಟೀಕೆ. ಹೋರಾಟ ಮಾಡುವುದಾಗಿ ಕನ್ನಡಿಗರ ಎಚ್ಚರಿಕೆ. ಥಣಿಸಂದ್ರದಲ್ಲಿ 2 ದಿನವೂ ಜೆಸಿಬಿಗಳ ಘರ್ಜನೆ. ಈ ಖಾತೆ ಇದ್ರೂ ತೆರವು ಕಾರ್ಯಾಚರಣೆ. ಡಿಕೆ ಶಿವಕುಮಾರ್ ವಿರುದ್ಧ ನಿರಾಶ್ರಿತ ಖಂಡನೆ. ಬೆಂಗಳೂರಲ್ಲಿ ಬಾಂಗ್ಲಾ ವಲಸಿಗರ ಆರ್ಭಟ. ಒಂದೇ ಏರಿಯಾದಲ್ಲಿ 2,000 ಜನ ಅಕ್ರಮ ಕೂಟ. ರಿಪಬ್ಲಿಕ್ ಮೈಕ್ ಕಂಡು ವಲಸಿಗರ ಓಟ. ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಅನುಮಾನಗಳು ಮತ್ತೆ ಮೂಡ್ತಾನೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ. ಅಂತ್ಯಕ್ರಿಯೆ ವಿಚಾರವಾಗಿಯೇ ಈಗ ಕಾಂಟ್ರವರ್ಸಿ. ಆತನ ದೇಹವನ್ನ ದಹಿಸಿದ್ದು ಯಾಕೆ? ರೆಡ್ಡಿ ಸಂಪ್ರದಾಯದ ಪ್ರಕಾರ ಹೂಳಬೇಕಾಗಿತ್ತು, ಆದ್ರೆ ಅದಾಗಲಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಕಟ್ಟಿಗೆಯಿಂದ ಆದ್ರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅವರು ಗ್ಯಾಸ್ ಇಂದ ಸುಟ್ಬಿಟ್ಟಿದ್ದಾರೆ ಅಂತೇಳಿ MLA ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನ್ ಮಾಡ್ತಾರೆ? ಫೈರಿಂಗ್ ಪಾಲಿಟಿಕ್ ಬಳಿಕ ಗಡಿನಾಡು ಬಳ್ಳಾರಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಳ್ಳಾರಿಯಲ್ಲಿ ಹರಿದ ನೆತ್ತರು ಹಿಂದಿನ ಷಡ್ಯಂತ್ರದ ಕಿಚ್ಚು ಧಗಿಸುತ್ತಿದೆ. ಗುಂಡಿನ ಕಾಳಗದಲ್ಲಿ ರಾಜಶೇಖರ್ ಹತ್ಯೆ ಅಷ್ಟೇ ಅಲ್ಲ, ಅಂತ್ಯಕ್ರಿಯೆಯಲ್ಲೂ ವಿವಾದ, ಅನುಮಾನ ಎದ್ದಿದೆ. ಗಣಿನಾಡು ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಬೇಕ್ ವೇಸ್ಟ್. ರಾಜಶೇಖರ್ ಶವ ದಹಿಸಿದ್ದು ಯಾಕೆ? ಸಾಕ್ಷ್ಯನಾಶ ಮಾಡಿದ್ರ? ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಕೇಸ್ ಇಡೀ ಬಳ್ಳಾರಿಯಲ್ಲಿ ಹೊಸ ರಾಜಕೀಯ ಚರಿತ್ರೆಯನ್ನೇ ಹುಟ್ಟುಹಾಕಿದೆ. ರಾಜಶೇಖರ್ ಸಾವು ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿರುವಾಗಲೇ ಗಣಿದಣಿ ಹೊಸ ಬಾಂಬ್ ಸಿಡಿಸಿ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ.
ರಾಜಶೇಖರ್ ಅಂತ್ಯಕ್ರಿಯೆಯಲ್ಲೂ ಅತಿ ದೊಡ್ಡ ಕಾಂಟ್ರವರ್ಸಿ ಎದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಶವ ದಹಿಸಿದ್ದು ಯಾಕೆ ಅಂತ ಜನಾರ್ದನ್ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಂ ಆದರೂ ರಾಜಶೇಖರ್ ರೆಡ್ಡಿ ಶವ ದಹಿಸಿದ್ದು ಯಾಕೆ? ಪ್ರತಿಭಟನೆಯ ಆಕ್ರೋಶ ಹೆಚ್ಚಾಗುತ್ತಿದ್ದಂತೆ 2 ಬಾರಿ ಪೋಸ್ಟ್ ಮಾರ್ಟಂ ಮಾಡಿಸಿದ್ದು ಯಾಕೆ? ಪೋಸ್ಟ್ ಮಾರ್ಟಂ ಆದರೂ ಶವ ದಹಿಸಿದ್ದು ಯಾಕೆ? ರೆಡ್ಡಿ ಸಮುದಾಯದ ಸಂಪ್ರದಾಯದ ಪ್ರಕಾರ ಶವ ಹೂಳಬೇಕಿತ್ತು. ಆದರೆ ಅಲ್ಲಿ ಮೊದಲು ಶವ ಹೂಳಲು ಗುಂಡಿ ತೋಡಿ ಆಮೇಲೆ ಮೃತದೇಹವನ್ನ ದಹಿಸಿದ್ದಾರೆ. ಆದರೆ ಮೃತದೇಹವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ, ಗ್ಯಾಸ್ನಿಂದ ರಾಜಶೇಖರ್ ಮೃತದೇಹ ಸುಟ್ಟಿದ್ದಾರೆ ಅಂತ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ್ದ ಶಾಸಕ ಜನಾರ್ದನ್ ರೆಡ್ಡಿ. ಸುಡೋ ವ್ಯವಸ್ಥೆ ಏನಿದೆ, ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ. ಬಡವರು ಯಾರಾದ್ರೂ ಬಂದರೂ ಕೂಡ ಒಂದು 4-5 ಕಟ್ಟಿಗೆಗಳಾದ್ರೂ ಇಟ್ಟು ಅಟ್ಲೀಸ್ಟ್ ಅದನ್ನ ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ. ಇವ್ರದ್ದೇನಾಗಿದೆ, ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟೆಗಳನ್ನಿಟ್ಟು ಸುಡೋದು ಮಾಡಲಿಲ್ಲ, ಅಥವಾ ಕಟ್ಟಿಗೆಯಿಂದನೂ ಇದು ಮಾಡಲಿಲ್ಲ. ಹುಡುಗ ಹೇಳ್ತಾನೆ ನೋಡಿ, ಕಟ್ಟಿಗೆಯಿಂದಾದ್ರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅವರು ಗ್ಯಾಸ್ ಇಂದ ಸುಟ್ಬಿಟ್ಟಿದ್ದಾರೆ ಅಂತ ಹೇಳಿ, ಮತ್ತು ಬಾಡಿನ ಹೊರಗಡೆ ತೆಗೆದು ರೀಪೋಸ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲೇ MLA ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನ್ ಮಾಡ್ತಾರೆ, ದೊಡ್ಡವರು ಹೇಳಿದ ಮೇಲೆ ಅನ್ನೋ ಮಾತನ್ನು ಹೇಳ್ತಾರೆ ಸ್ಟ್ರೈಟ್ ಅವೇ. ನನ್ನ ಹತ್ಯೆಗೆ ಸ್ಕೆಚ್ ಎಂಬಂತೆ ನಿತ್ಯ ಒಂದೊಂದು ವಿಡಿಯೋವನ್ನ ಜನಾರ್ದನ್ ರೆಡ್ಡಿ ಬಿಡುಗಡೆ ಮಾಡುತ್ತಿದ್ದಾರೆ. ಇವತ್ತು ಕೂಡ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಮತ್ತೊಂದು ವಿಡಿಯೋ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡೋ ಸೋಮ ಮಾತನಾಡಿದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. చెప్పి నాకే చెప్పిండే గొంతు తీయన్న ఎవరు రఘు ఫోన్ చేసి చెప్పిండే తీయాలప్ప సర్లే అనేసి తీపిస్తే మళ్ళీ వండుకొని వద్దుకొని కాల్స్తారంట. పుంసాలనే చెప్పి అంత పుంసాలనే ఇవి చేసి అది ఏమైపోయినంటే లాస్ట్ మూమెంట్ లో ఏమో అది సార్ చెప్పినాడు కాల్చాలంటే అది ఇది అట్లా లేదు కాల్చాలంటే అది ఇది అంటే పోలీసులు వచ్చి ఫోటోలు కొట్టుకొని నా ఫోన్ నంబర్ రాసుకొని ಇನ್ನು ಇವತ್ತು ಘಟನಾ ಸ್ಥಳಕ್ಕೆ ನೂತನ ಎಸ್ಪಿ ಸುಮನ್ ಪನ್ನೇಕರ್ ಭೇಟಿ ನೀಡಿದ್ರು. ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದ್ರು. ಪ್ರಕರಣದಲ್ಲಿ 26 ಜನರ ಬಂಧನವಾಗಿದೆ, 6 ಎಫ್ಐಆರ್ ಆಗಿದೆ ಅಂತ ತಿಳಿಸಿದ್ರು. ಒಂದು ಇನ್ಸ್ಪೆಕ್ಟ್ ಮಾಡಿರುವಂತದ್ದು ಇವತ್ತು. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನ ಐಒ ಇಂದ ಪಡೆದುಕೊಂಡಿರ್ತೇನೆ. ಕೆಲವೊಂದು ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿದ್ರ ಬೇಸಿಸ್ ಮೇಲೆ ಈಗಾಗಲೇ ಒಂದು ಬ್ರೂಸ್ಪೇಟ್ ಸ್ಟೇಷನ್ ಅಲ್ಲಿ ಅಪರಾಧ ವರದಿಗಳು ಬಂದ್ಬಿಟ್ಟು ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದೆ. 6 ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದ್ದು ಎಲ್ಲ ಎಫ್ಐಆರ್ಗಳನ್ನ ಅಥವಾ ಎಲ್ಲ ಕೇಸಸ್ ಅನ್ನ ಬೇರೆ ಬೇರೆ ಐಒಗಳು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ರೆಡ್ಡಿ ಮನೆ ಮುಂದೆ ನಡೆದ ಫೈರಿಂಗ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದ್ದು, ಇವತ್ತು ರೆಡ್ಡಿ ಕೊಟ್ಟ ವಿಡಿಯೋವನ್ನ ಪೊಲೀಸರು ಸಾಕ್ಷಿಯಾಗಿ ಪರಿಗಣಿಸ್ತಾರಾ ಕಾದು ನೋಡಬೇಕು. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಸಚಿವ ಸ್ಥಾನದ ಕನಸಲ್ಲಿದ್ದ ನಾಗೇಂದ್ರಗೆ ಸಿಬಿಐ ಮತ್ತೆ ಶಾಕ್ ನೀಡಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಸಿಬಿಐ ನೋಟಿಸ್ ಅನ್ನ ನೀಡಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ನಾಗೇಂದ್ರಗೆ ಈ ಬೆಳವಣಿಗೆಯಿಂದಾಗಿ ಬಂಧನದ ಭೀತಿ ಎದುರಾಗಿದೆ. ನೋಡಿ, ಏನು ಆ ಕೇಸ್, ಯಾವ ಪ್ರಕರಣದಿಂದಾಗಿ ಸಚಿವ ಸ್ಥಾನ ಹೋಯಿತು ನಾಗೇಂದ್ರಗೆ ಅನ್ನೋದನ್ನ ನೋಡ್ತಾ ಹೋದ್ರೆ, ನಾಗೇಂದ್ರ ಅಣತಿಯಂತೆ ನಿಗಮದ ಹಣವನ್ನ ವರ್ಗಾವಣೆ ಮಾಡಲಾಯಿತು. ಯಾವ ವಿಚಾರಕ್ಕಂದ್ರೆ ಇಲೆಕ್ಷನ್ ವಿಚಾರಕ್ಕೆ. ಅದು ಒಂದೆರಡಲ್ಲ, 20 ಕೋಟಿ, 20.19 ಕೋಟಿ ಹಣ ಲೋಕಸಭೆ ಚುನಾವಣೆಗೆ ಬಳಕೆ ಆಯಿತು. ಈ ದುಡ್ಡು ಯಾರ್ದು ಗೊತ್ತಾ? ವಾಲ್ಮೀಕಿ ನಿಗಮದಲ್ಲಿರುವಂತಹ ಹಣ. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಬಳಸ್ರಪ್ಪ ಅಂತ ಇಟ್ಟ ಹಣ, ಅದನ್ನ ತಗೊಂಡ್ಬಂದು ಇಲೆಕ್ಷನ್ಗೆ ಬಳಕೆ ಮಾಡಿದ್ರು. ಇಲ್ಲಿ ಬಳಕೆ ಮಾಡಿದವರು ಅವರ ಅಪ್ಪನ ಮನೆಯಿಂದ ತಗೊಂಡ್ಬಂದಿದ್ದಂತ ದುಡ್ಡಲ್ಲ ವೀಕ್ಷಕರೇ, ಅದು ತೆರಿಗೆ ದುಡ್ಡು, ನಮ್ಮ ನಿಮ್ಮಗಳ ದುಡ್ಡು. ನಿಗಮದಲ್ಲಿ ಆ ಸಮುದಾಯದ ಕಲ್ಯಾಣಕ್ಕಾಗಿ, ಆ ಸಮುದಾಯದ ಅಭಿವೃದ್ಧಿಗಾಗಿ ಇಟ್ಟಂತಹ ದುಡ್ಡನ್ನ ಇವರು ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಚುನಾವಣೆಗಾಗಿ ಆ ದುಡ್ಡನ್ನು ಬಳಸಿದ್ರು. 20.19 ಲಕ್ಷ ಲೋಕಸಭೆ ಚುನಾವಣೆಗೆ ಬಳಸ್ತಾರೆ. ಬಳ್ಳಾರಿ ಲೋಕಸಭೆ ಚುನಾವಣೆಗೆ ನಿಗಮದ ಹಣ ಅಲ್ಲಿ ಹೋಯಿತು. ಬಳ್ಳಾರಿಯ ವಿವಿಧ ಬೂತ್ಗಳಲ್ಲಿ ಈ ಹಣವನ್ನ ಹಂಚಲಾಗಿದೆ.
ತಮ್ಮ ಆಪ್ತರ ಮೂಲಕ ಹಣ ವರ್ಗಾವಣೆ ಕೆಲಸ ಆಗಿದೆ. ದಲಿತರ ದುಡ್ಡು ಕಾಂಗ್ರೆಸ್ ಚುನಾವಣಾ ಖರ್ಚಿಗೆ ಬಳಸಿತ್ತು. ದಲಿತರ ದುಡ್ಡು 20 ಕೋಟಿ ರೂಪಾಯಿ ದಲಿತರ ದುಡ್ಡಿಗೆ 3 ನಾಮ ಹಾಕಿ ಅಲ್ಲಿ ಹೋಗಿ ಬಳ್ಳಾರಿಯ ಬೂತ್ ಅಲ್ಲಿ ಹಂಚುವಂತ ಕೆಲಸ ಈ ನಾಯಕರುಗಳಿಂದ ಆಯಿತು. ಮಾರ್ಚ್ 21, 2024ರಂದು ಕೋಟಿ ಹಣವನ್ನ ಹಂಚಿಕೆ ಮಾಡಲಾಯಿತು. ವಿಜಯ್ ಕುಮಾರ್ ಗೌಡ ಮೊಬೈಲ್ ಅಲ್ಲಿ ಫೋಟೋ ಸಿಕ್ಕಿತ್ತು. ಹವಾಲಾ ದಂಧೆಗೆ ಬಳಸಿದ್ದ 20 ರೂಪಾಯಿ ನೋಟ್ ಸೀಸ್ ಮಾಡಲಾಯಿತು. ಪ್ರತಿ ಮತದಾರರಿಗೆ ತಲಾ 200 ರೂಪಾಯಿ ಹಂಚಿತ್ತಂತೆ ಕಾಂಗ್ರೆಸ್. ಪ್ರತಿ ಪೋಲಿಂಗ್ ಬೂತ್ಗೆ ಉಸ್ತುವಾರಿಗೆ 10,000 ರೂಪಾಯಿ ನೀಡಿದ್ದರಂತೆ. ಬಳ್ಳಾರಿ ನಗರ, ಕಂಪ್ಲಿ, ಕೂಡ್ಲಿಗಿಯಲ್ಲಿ ಶಾಸಕರ ಮೂಲಕ ದುಡ್ಡು ಹಂಚುವಂತ ಕೆಲಸ ಆಯಿತಂತೆ. ನೋಡಿ, ಕ್ಷೇತ್ರದಲ್ಲಿ ದುಡ್ಡು ಹಂಚಿಕೆಗೆ ಶಾಸಕರ ನೇರ ಉಸ್ತುವಾರಿ ಇತ್ತಂತೆ. ದಲಿತರ ಕೋಟಿ ದುಡ್ಡು ಶಾಸಕರ ಪಾಲಾಗಿತ್ತಂತೆ. ಆ ನಿಗಮ ಮಾಡಿದ್ದೇನಕ್ಕೆ, ನಿಗಮದಲ್ಲಿ ದುಡ್ಡಿಟ್ಟಿದ್ದೇನಕ್ಕೆ, ಆ ದುಡ್ಡು ಯಾವ ಉದ್ದೇಶಕ್ಕೆ ಖರ್ಚಾಗಬೇಕಾಗಿತ್ತು ಎಲ್ಲವನ್ನು ಕೂಡಿ ಗುಡಿಸಿ ಗುಂಡಾಂತರ ಮಾಡಿ ಯಾವನ ಪಾಕೆಟ್ ಸೇರ್ತೋ ಏನ್ ಕತೆ. 20 ಕೋಟಿ ಯಾರಪ್ಪನ ಮನೆ ದುಡ್ಡ್ರಿ? ಅಧಿಕಾರದಲ್ಲಿ ಇದೀವಿ ಅಂದ ಮಾತ್ರ ಏನ್ ಬೇಕಾದ್ರೂ ಮಾಡೋದಾ? ಎಲ್ಲ ಆಚೆ ಬಂತು ನೋಡಿ. ಚಾರ್ಜ್ ಶೀಟ್ ಅಲ್ಲಿ ಇಡಿ ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತು, ಆರೋಪ ಮಾಡ್ತು. ಸಚಿವ ಸ್ಥಾನವನ್ನು ಕಳ್ಕೋಬೇಕಾಗಿ ಬಂತು. ಈಗ ಮ್ಯಾಟ್ರ್ ಏನು ಅಂತಂದ್ರೆ, ಮತ್ತೆ ಸಿಬಿಐ ನಾಗೇಂದ್ರಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಮತ್ತೆ ಬಂಧನದ ಭೀತಿ ಶುರುವಾಗಿದೆ ನಾಗೇಂದ್ರಗೆ. ಏನಾಗ್ಬಿಡುತ್ತೋ ಅನ್ನೋಂತ ಭಯ ನಾಗೇಂದ್ರನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಹೇಗಾದ್ರೂ ಮಾಡಿ ಇದರಿಂದ ಪಾರಾದ್ರೆ ಸಾಕು ಅಂತ ನಾಗೇಂದ್ರನ ಪ್ಲಾನ್. ಆದ್ರೆ ನಾಗೇಂದ್ರ ಇದರಿಂದ ಅಷ್ಟು ಈಸಿಯಾಗಿ ಪಾರಾಗ್ತಾರ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಕಾರಣ ಅವ್ರ ಮೇಲೆ ಇರುವಂತ ಗಂಭೀರವಾದ ಆರೋಪ. ಮಾಡಿದ್ದುಂಡೋ ಮಹಾರಾಯ. ನಾಗೇಂದ್ರ ಪರಿಸ್ಥಿತಿ ಅದೇ ಆಗಿದೆ ಈಗ. ನೆಕ್ಸ್ಟ್, ಕಾಂಗ್ರೆಸ್ನ ರೆಬಲ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತ ರಾಜಣ್ಣ ಮತ್ತೆ ಬಂದಿದ್ದಾರೆ. ಈ ಸಾರಿಯೂ ಕೂಡ ವಾಡಿಕೆಯಂತೆ ಮತ್ತೊಂದು ಭವಿಷ್ಯದ ಜೊತೆಗೇನೆ ರಾಜಣ್ಣ ಅವರು ಬಂದಿದ್ದಾರೆ. ಸ್ವಲ್ಪ ಚೇಂಜಸ್ ಈ ಸಾರಿ ಏನಂತಂದ್ರೆ, ಇವರ ಭವಿಷ್ಯದಿಂದ ಡಿಕೆ ಶಿವಕುಮಾರ್ ಬಳಗ ಖುಷಿಯಾಗಿದೆ. ಸಿದ್ದರಾಮಯ್ಯ ಬಳಗ ಖುಷಿ ಆಗ್ತಿತ್ತು ರಾಜಣ್ಣ ಅವರು ಮಾತಾಡಿದ್ರೆ, ಭವಿಷ್ಯ ನೋಡಿದ್ರೆ. ಆದ್ರೆ ಈ ಸರಿ ಸ್ವಲ್ಪ ಉಲ್ಟಾ, ಡಿಕೆ ಶಿವಕುಮಾರ್ ಬಣ ಖುಷಿಯಾಗಿದೆ ರಾಜಣ್ಣ ಅವರ ಭವಿಷ್ಯದಿಂದ ಅಂತ. ಭವಿಷ್ಯ ಏನ್ ನೋಡಿದ್ರೆ ಅವ್ರು ನೋಡ್ಕೊಂಡ್ ಬನ್ನಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಒಂದು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ನಾಲ್ಕೈದು ತಿಂಗಳ ಹಿಂದೆ ಕ್ರಾಂತಿಯ ಜನಕ ಕೆಎನ್ ರಾಜಣ್ಣ ರಾಗ ಸಂಯೋಜಿಸಿದ್ದ ರಾಜಕೀಯ ವಿಪ್ಲವ. ಪರಿವರ್ತನೆಯ ಪರ್ವಕ್ಕೆ ಘಳಿಗೆ ಕೂಡಿ ಬರಲೇ ಇಲ್ಲ. ನವೆಂಬರ್ ಕಳಿತು, ಡಿಸೆಂಬರ್ ಕೂಡ ಹೋಯಿತು, ಜನವರಿಯೂ ಬಂತು. ಡಿಕೆಶಿ ಅಂತೂ ಶುಭ ಮುಹೂರ್ತ ನೋಡಲು ಪಂಚಾಂಗ ಖರೀದಿಸಿ ಸುಸ್ತಾದ್ರು. ಕ್ರಾಂತಿ ಆಗಲೇ ಇಲ್ಲ. ಉಳಿದಿದ್ದು ಬರೀ ಗೊಂದಲ. ಇದರ ಮಧ್ಯೆ ಅದೇ ರಾಜಣ್ಣ ಹೊಸ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಕೊಟ್ಟ ಮಾತು ನೆನಪಿಸುವುದರಲ್ಲಿ ತಪ್ಪೇನಿದೆ? ಬಜೆಟ್ ಕಳೆಯುವವರೆಗೂ ಮಾತನಾಡಬೇಡಿ. ಈ ಸಲ ಮಾರ್ಚ್ ಬಾಂಬ್ ಹಾಕಿದ ರಾಜಣ್ಣ. ಕ್ರಾಂತಿಗೀತೆ ನಡುವೆ ಸಿಎಂ ಡಿಸಿಎಂ ಬಣಗಳ ನಡುವೆ ಅಸ್ತ್ರಶಸ್ತ್ರಗಳ ಪ್ರಯೋಗಕ್ಕೆ ವಿರಾಮ ಬಿದ್ದಿದೆ. ಕುರ್ಚಿ ಪಾಲಿಟಿಕ್ಸ್ನಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ವಾದ ಮಂಡಿಸೋ ಭಾಗ್ಯವೂ ಸಿಕ್ಕಿಲ್ಲ. ಇದರ ಮಧ್ಯೆ ಸಚಿವ ಸ್ಥಾನದಿಂದ ಗೇಟ್ ಪಾಸ್ ಪಡೆದಿರೋ ಕೆಎನ್ ರಾಜಣ್ಣ ಜೊತೆ ಸೇರಿ ಸಿಎಂ ಮತ್ತೊಂದು ಚದುರಂಗದ ಆಟಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕೊಟ್ಟ ಮಾತು ನೆನಪಿಸುವುದರಲ್ಲಿ ತಪ್ಪೇನಿದೆ? ಹೌದಪ್ಪ, ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ. ಈಗ ಆಸ್ ಆಫ್ ನೌ ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ ಹೋಗ್ಬೇಡಿ. ನಾಯಕತ್ವ ಬದಲಾವಣೆ ಬಗ್ಗೆ ನಡೀರಿ, ನೋಡೋಣ ಆಮೇಲೆ. ಮಾರ್ಚ್ 31ರವರೆಗೂ ಯಾವ ಯೋಚನೆ ಬೇಡ. ಸಿದ್ದು ಬಜೆಟ್ ಮಂಡನೆ ಬಳಿಕ ಕ್ರಾಂತಿಯಾಗುತ್ತಾ?
ಅಲ್ಲ ರಾಜಕಾರಣದ ಯಾವುದೇ ಬದಲಾವಣೆಗಳನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಯಾರನ್ನು ಕೇಳಕ್ ಹೋಗ್ಬೇಡಿ. ಅಲ್ಲ ಮುಂದೆನೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋದು ನಾನು ಹೇಳಿದ್ದೀನಿ. ಆದ್ರೆ ಯಾವುದೇ ಗೊಂದಲ ಬಜೆಟ್ ಮುಗಿಯೋವರೆಗೂ ಮಾರ್ಚ್ 31ವರೆಗೂ ಯಾವ್ದು ಯೋಚನೆ ನೀವ್ಯಾರು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡಿ. ರಾಜ್ಯದಲ್ಲೀಗ ಮಾರ್ಚ್ ಕ್ರಾಂತಿ ಎಂಬ ಭವಿಷ್ಯ ಸ್ಫೋಟಗೊಂಡಿದೆ. ಫೆಬ್ರವರಿ ಒಂದೇ ತಿಂಗಳು ಮಧ್ಯದಲ್ಲಿದೆ. ಕೆಎನ್ ರಾಜಣ್ಣರ ಬೆಂಕಿಯಂತ ಭವಿಷ್ಯ ಮತ್ತೆ ಕಿಡಿ ಹೊತ್ತಿಸಿದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಸಂಕ್ರಾಂತಿಗೆ ಬಂದು ನಿಂತಿದೆ ಇವರು ಕ್ರಾಂತಿ 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 ಅಂತ ಹೇಳಿ ಸಂಕ್ರಾಂತಿಗೆ ದೊಡ್ಡ ಕ್ರಾಂತಿ ಆಗ್ಬಿಡುತ್ತಾ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತೆ ಅದೇ ಕೆಎನ್ ರಾಜಣ್ಣ ಬಾಯಲ್ಲಿ ಕ್ರಾಂತಿಯ ಮಾತುಗಳು ಬಂದಿದೆ. ನಾವು ಮಾಧ್ಯಮದವರು ಎಲ್ಲೂ ಮಾತಾಡಿಲ್ಲಪ್ಪ, ಮತ್ತೆ ಆಮೇಲೆ ಮಾಧ್ಯಮದವರು ಸೃಷ್ಟಿ ಅಂದ್ಬಿಟ್ರಿ ನೀವು ಕಾಂಗ್ರೆಸ್ನವರು. ನಿಮ್ಮ ರಾಜಣ್ಣ ಅವರೇ ಹೇಳಿದ್ದಾರೆ, ಈ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಅವರ ಪಟಾಲಂಗಳು ಎಲ್ರಿ ನಾವೆಲ್ಲ ಚೆನ್ನಾಗೇ ಇದೀವಿ, ಇದು ಬರೀ ಮಾಧ್ಯಮದ ಸೃಷ್ಟಿ ಅಂದ್ಬಿಡ್ತಾರೆ. ಮಾಧ್ಯಮದಲ್ಲಿ ಯಾರು ಯಾವುದನ್ನು ಮಾತಾಡಿಲ್ಲ. ರಾಜಣ್ಣ ಅವರು ಮಾತಾಡಿದ್ದಕ್ಕೆ ಮತ್ತೆ ಕ್ರಾಂತಿಯ ಮಾತುಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ವೀಕ್ಷಕರೇ. ರಾಜಣ್ಣ ಹೇಳಿದ ಯಾವ ಮಾತುಗಳು ಸತ್ಯವಾಗಿಲ್ಲ ಇಲ್ಲಿವರೆಗೂ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರು ಏನೂ ಆಗಲಿಲ್ಲ, ನವೆಂಬರ್ ಕ್ರಾಂತಿ ಅಂದ್ರು ಏನೂ ಆಗಲಿಲ್ಲ. ಇದೀಗ ಮಾರ್ಚ್ ಕ್ರಾಂತಿ ಅಂತ ಬಾಂಬ್ ಹಾಕಿದ್ದಾರೆ ರಾಜಣ್ಣ ಅವರು. ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. 17ನೇ ಬಜೆಟ್ ಮಂಡನೆ ಬಳಿಕ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಲಹ ಪುನಃ ಆರಂಭ ಆಗುತ್ತಾ? ಈಗಾಗಲೇ ಸಾಲು ಸಾಲು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಬರೆದಾಗಿದೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಅಳಿಸಿ ಹಾಕಿ ಆಯ್ತು. ಈಗ 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅವರ 17ನೇ ಬಜೆಟ್ ಇದು. ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ್ದು ಕೂಡ ಸಿದ್ದರಾಮಯ್ಯ ಅವರೇ. ದೀರ್ಘಾವಧಿಗೆ ಕರ್ನಾಟಕ ಆಳಿದ ಕೀರ್ತಿ ಕೂಡ ಒಲಿದು ಬಂದಿದ್ದು ಸಿದ್ದರಾಮಯ್ಯ ಅವರಿಗೇನೆ. ಜನವರಿ 7ನೇ ತಾರೀಕು ಅರಸು ದಾಖಲೆಯನ್ನ ಮುರಿದು ಹಾಕಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ದಾಖಲೆ ಬರೆದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ರು. ಕೊಟ್ಟ ಮಾತನ್ನ ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ನೆನಪು ಮಾಡಿದ್ರು. ವರ್ಡ್ ಪವರ್ ಇಸ್ ಅ ವರ್ಲ್ಡ್ ಪವರ್ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ಗೆ ಅದೃಷ್ಟ ಇದ್ರೆ ಸಿಎಂ ಆದ್ರೂ ಆಗ್ಬೋದು, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೃಪಾ ಕಟಾಕ್ಷ ಇರಬೇಕಷ್ಟೇ. ಅವರು ಓಕೆ ಅಂದ್ರೆ ಇವರು ಈ ಕಡೆ ಚೇರಲ್ಲಿ ಕೂರ್ತಾರೆ. ಆದ್ರೆ ಓಕೆ ಅಂತಾನೆ ಇಲ್ಲ. ಓಕೆ ಅನ್ನೋದು ಯಾವಾಗ ಅಂತಾನೆ ಕಾದು ಕುಳಿತಿದ್ದಾರೆ. ಓಕೆ ಅನ್ನೋದು ಅಷ್ಟು ಸುಲಭವಾಗಿಲ್ಲ. ಸಿದ್ದರಾಮಯ್ಯ ಅವರು ಓಕೆ ಅನ್ಸ್ಬಿಡ್ತಾರ, ನಾಟ್ ಓಕೆ ಅಂತ ಹೇಳ್ರಿ ನೀವು ಅಂದ್ಬಿಡ್ತಾರ. 28ರವರೆಗೂ ನಮ್ದೇ ರಾಜ್ಯಭಾರ, ಏನಾದ್ರೂ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಮುಂದೆ ನೋಡೋಣ ಅನ್ನುವಂತ ಲೆಕ್ಕಾಚಾರ. ಹೇಳಕ್ಕಾಗಲ್ಲ. 2028ಕ್ಕೆ ಮತ್ತೆ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಸ್ಪಿರೆಂಟ್ ಆದ್ರೂ, ಆದ್ರೆ ಜನ ಬಯಸ್ತಿದ್ದಾರೆ, ನನ್ನ ಸುತ್ತಮುತ್ತ ಇರೋರು ಬಯಸ್ತಿದ್ದಾರೆ, ನಾನೇನ್ ಮಾಡ್ಲಿ ಅಂದ್ಬಿಟ್ರೆ. ಸತೀಶ್ ಜಾರಕಿಹೊಳಿ ಅವರು ಆಗ ಸ್ಟ್ರಾಂಗ್ ಆಸ್ಪಿರೆಂಟ್ ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಅವರು ಬಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಬಂದ್ರು ನಾವು ಅವ್ರ ಹಿಂದೆ ಅಂತ ಹೇಳ್ಬಿಡ್ತಾರೆ. ಅವಾಗ ಡಿಕೆ ಶಿವಕುಮಾರ್ ಮತ್ತೆ ಟಫ್ ಕಾಂಪಿಟೇಷನ್ನೇ. ನೋಡೋಣ ಏನೇನು ಅದೃಷ್ಟ ಇದೆ ಡಿಕೆ ಶಿವಕುಮಾರ್ ಅವ್ರದ್ದು ಅಂತ. ಇನ್ನು ನೆಕ್ಸ್ಟ್ ವಿರಾಮದ ನಂತರ ಮತ್ತೆ ಸ್ವಾಗತ. ಥಣಿಸಂದ್ರದಲ್ಲಿ ಜೆಸಿಬಿ ಗರ್ಜನೆ ಮುಂದುವರೆದಿದೆ. 2ನೇ ದಿನದ ಕಾರ್ಯಾಚರಣೆ ನಡೆದಿದೆ. ಈಗ ಒಂದು ರೀತಿ ಹೆಂಗಾಗಿದೆ ಅಂತಂದ್ರೆ, ಥಣಿಸಂದ್ರದ ನಿವಾಸಿಗಳು ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಡಿಎ ಅಧಿಕಾರಿಗಳ ವಿರುದ್ಧವೇ ಥಣಿಸಂದ್ರ ನಿವಾಸಿಗಳು ಸೆಡ್ಡು ಹೊಡೆದಿದ್ದಾರೆ, ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಸದ್ಯ ಈ ಥಣಿಸಂದ್ರದ ತೆರವು ಕಾರ್ಯಾಚರಣೆ ವಿಚಾರವಾಗಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಬನ್ನಿ ನೋಡೋಣ. ಥಣಿಸಂದ್ರದಲ್ಲಿ 2 ದಿನವೂ ಜೆಸಿಬಿಗಳ ಗರ್ಜನೆ. ಮನೆ ಕಳೆದುಕೊಂಡವರ ಗೋಳು ಕೇಳೋರ್ಯಾರು? ನೆಲಸಮ, ಎಲ್ಲವೂ ನೆಲಸಮ, ಬದುಕೇ ಬರ್ಬಾದ್. ಅಕ್ಷರಶಃ ಇಲ್ಲಿನ ಜನರ ಬದುಕು ಬೀದಿಗೆ ಬಿದ್ದಿದೆ. ಕೋಗಿಲು ಲೇಔಟ್ ಬಳಿಕ ಥಣಿಸಂದ್ರದಲ್ಲಿ ಬೀಡಿಗೆ ಜೆಸಿಬಿಗಳ ಗರ್ಜನೆ ಶುರುವಾಗಿದ್ದು 2ನೇ ದಿನವೂ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ನಿನ್ನೆಯಿಂದ ಥಣಿಸಂದ್ರದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು, ಮನೆ ಕಳೆದುಕೊಂಡವರು ಮೈಕೊರೆಯುವ ಚಳಿಯಲ್ಲೇ ರಾತ್ರಿ ಕಳೆದಿದ್ದಾರೆ. ಇಂದು ಕೂಡ ಟುಬಾ ಲೇಔಟ್ನಲ್ಲಿ ಜೆಸಿಬಿಗಳು ಗರ್ಜಿಸಿದ್ದು, ಮನೆ ಕಳೆದುಕೊಂಡವರು ಆಕ್ರೋಶ ಹೊರಹಾಕಿದ್ದಾರೆ. ಈ ಖಾತೆ ಇದ್ರೂ ಮನೆಗಳ ತೆರವು ಕಾರ್ಯಾಚರಣೆ. ಕರೆಂಟ್ ಬಿಲ್ ಇದ್ರೂ ಮನೆ ಕೆಡವಿದ ಅಧಿಕಾರಿಗಳು.
ಎಲ್ಲ ದಾಖಲೆ ಇದೆ, ಆದ್ರೂ ಮನೆ ಕೆಡವಿದ್ದಾರೆ. ನಮ್ಮನ್ನ ಸಾಯಿಸಿ ಅವರಿಗೆ ಬೇಕಾದ ಜಾಗ ತೆಗೆದುಕೊಳ್ಳಲಿ ಅಂತ ಮಹಿಳೆಯೊಬ್ಬರು ಬಿಡಿಎ ವಿರುದ್ಧ ಕಿಡಿಕಾರಿದ್ರು. ನಮ್ದು ಸ್ವಂತ ಮನ, ನಮ್ಮ ಹತ್ರ ಪೂರ್ತಿ ಡಾಕ್ಯುಮೆಂಟ್ ಐತೆ ಇದ್ರೇನು ಈಗ ಈ ತರ ಏನ್ ಮಾಡಿದ್ರು, ನಾವ್ ಇವಾಗ ಎಲ್ಲಿ ಹೋಗೋದು? ನಮ್ಗೆ ಈ ಜಾಗ ಬಿಟ್ರೆ ಬೇರೆ ಜಾಗ ಇಲ್ಲ. ನಮ್ ಬಡವರು, ನಮ್ ಯಜಮಾನ್ರವ್ರಿಗೆ ಮೈ ಹುಷಾರಿಲ್ಲ, ನಾವೇ ಸಂಪಾದನೆ ಮಾಡಿ ನಾವೇ ಜೀವನ ನಡೆಯೋದು. ಇವಾಗ ಏನ್ ಪರಿಸ್ಥಿತಿ ಐತೆ? ನಮ್ಗೆಲ್ಲ ಇದ್ ಮಾಡಿ ರೋಡ್ಗೆ ತಗೊಂಡ್ ಬಿಟ್ಬಿಟ್ಟಿರಲ್ಲ. ನಮ್ಗೆ ಇವಾಗ ಏನಾದ್ರೂ ಇದ್ ಮಾಡಿ ಕೊಡ್ಬೇಕು, ಇಲ್ಲ ಅಂದ್ರೆ ನಾವ್ ಹೋಗಲ್ಲ. ಏನು ಮನೆಯಲ್ಲಿದ್ದ ತಂದೆಯ ದಾಖಲೆ ತೆಗೆದುಕೊಳ್ಳಲು ಪೊಲೀಸರು ಸಮಯ ನೀಡದೆ ಪೊಲೀಸರು ದರ್ಪ ಮೆರೆದಿದ್ದಾರೆ. ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ರು. ಪೊಲೀಸರು ಬಂದಿಲ್ಲ ಇವಾಗ ಇಲ್ಲಿ, ನನ್ ಡಾಕ್ಯುಮೆಂಟ್ಸ್ ಎತ್ತೀನಿ ಸರ್ ಅಂತ. ಏನ್ ತೀರೋಗ್ ಬಿಟ್ಟಿಲ್ಲ, ನಿಮ್ಮಪ್ಪ ಹೋಗಿ ಅಂತ ಹೇಳ್ತಾರೆ. ಏನ್ ಜನ ವ್ಯಾಲ್ಯೂ ಇಲ್ಲ ಇಲ್ಲಿ. ಜೆರಾಕ್ಸ್ ಐತೆ, ರೇಷನ್ ಕಾರ್ಡ್ ಜೆರಾಕ್ಸ್, ID ಕಾರ್ಡ್, ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದೆ. ಪೊಲೀಸರು ಕಳ್ಸಿಲ್ಲ ನಮ್ಗೆ ಮನೆ ಹತ್ರ. ಬಂದಿ ಈ ಕಡೆಯಿಂದ ಬಂದಿ ಏನು ಸಿಕ್ಕಿಲ್ಲ ಮೇಡಮ್ ನಮ್ಗೆ. ನಮ್ಮ ಅಮ್ಮ ತೀರೋಗ್ಬಿಟ್ಟು 1 ವರ್ಷ ಆಯ್ತು. ಇವಾಗ ನಮ್ಮ ಅಪ್ಪ ಸೀರಿಯಸ್ ಐತೆ. ನಾನು ಎಲ್ಲಿ ಹೋಗ್ಬೇಕು? 20 ವರ್ಷ ಆಯ್ತು ನಾನು ಇಲ್ಲಿ ಬಂದಿ. ಚಿಕ್ಕ ಹುಡುಗಿ ನಾನು. ಈ ತರ ಮಾಡಿದೆ ಎಲ್ಲಿ ಹೋಗ್ಬೇಕು ನಾನು? ಥಣಿಸಂದ್ರ ಜಾಗ ಮಾರಲು ಸ್ಥಳೀಯರಿಗೆ ಒತ್ತಡ. ಒತ್ತುವರಿ ತೆರವಿನ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡವಿದೆ ಎಂದು ಥಣಿಸಂದ್ರ ನಿವಾಸಿಗಳು ಆರೋಪಿಸಿದ್ದಾರೆ. ಇನ್ನು ಥಣಿಸಂದ್ರದಲ್ಲಿ 1996ರ ನಂತರ 2 ಎಕರೆ 13 ಗುಂಟೆ ಜಾಗ ಮಾರಿದ್ದ ಮುನಿಸೊನ್ನೇಗೌಡ ಯಾರು ಅನ್ನೋದು ಗೊತ್ತಾಗಬೇಕಿದೆ. ಇವರ ವಿರುದ್ಧ 2 ಬಾರಿ ಜಾಗ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ಆದ್ರೀಗ ಮನೆ ಆಸೆಗಾಗಿ ಲಕ್ಷ ಹಣ ಕೊಟ್ಟು ಜಾಗ ಖರೀದಿಸಿದ್ದ ಜನರ ಬದುಕೀಗ ಬೀದಿ ಪಾಲಾಗಿದೆ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಥಣಿಸಂದ್ರದ ನಿವಾಸಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಒಡೆಯೋದಕ್ಕೆ ಬಂಡೆಯೇ ಕಾರಣ, ಅಂದ್ರೆ ಡಿಕೆ ಶಿವಕುಮಾರ್ ಅವರೇ ಕಾರಣ ಅಂತಿದ್ದಾರೆ ಥಣಿಸಂದ್ರ ನಿವಾಸಿಗಳು. ನಮ್ಮ ಮನೆ ಮಾರುವಂತೆ ಮೊದಲಿನಿಂದಲೂ ಕೂಡ ಒತ್ತಡ ಹೇರಿದರು ಡಿಕೆ ಶಿವಕುಮಾರ್ ಅವರು. ಆದ್ರೆ ನಾವು ಒಪ್ಪಲಿಲ್ಲ, ಅದಕ್ಕೆ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಜನರು ಕಿಡಿಕಾರಿದ್ದಾರೆ. ಎಲ್ಲ ಹೊಡೆದಾಕ್ರು ಮಕ್ಕಳು, ಚಿಕ್ಕ ಮಗು, ನನ್ನ ಮಗ ಅಲ್ಲಿ ಹೋಗಿ ಮಲ್ಸ್ಕೊಂಡ್ ಬಂದಿದ್ದೀನಿ. ಈ ತರ ಮಾಡಿದಾರೆ, ಏನ್ ಮಾಡೋಣ ಸರ್ ಹೇಳಿ? ಇದೆಲ್ಲ ಡಿಕೆ ಇದೆ, ಹಿಂದೆ ಇರೋದೆಲ್ಲ ಡಿಕೆ ಇದೆ. ಅವರೇ ಮಾಡ್ತಾರೆ ಕೆಲಸ. ಇದೆಲ್ಲ ಹಿಂದೆಗಡೆ ಮೆಟ್ರೋ ಬರ್ತಾ ಇದೆ ಅಂತ ನಮ್ 30 ವರ್ಷದಿಂದ ಇಲ್ಲಿ ಇರೋದು ನಮ್ನ ಹೊಡೆದಕ್ಕೆ ಹಾಳು ಮಾಡ್ತಾರೆ ಡಿಕೆನೆ. ಎಲ್ಲ ಕಾರಣ ಡಿಕೆನೆ, ಇವರೇ ಮಾಡ್ತಾರೆ. ಎಲ್ಲ ಡಿಕೆ ಇದೆ, ಎಲ್ಲ ಇರೋದೆಲ್ಲ ಡಿಕೆ ಇದೆ. ಕೋಗಿಲ್ ಅವ್ರಿಗೆ ಡಿಕೆ ಅವರು ವಿಸಿಟ್ ಮಾಡಿದ್ರು, ಇಲ್ಲಿ ಬಂದಿಲ್ಲ. ಯಾರು ಬರ್ತಾರೆ? ಅವ್ರದಲ್ವ, ಅದಕ್ಕೆ ಯಾಕೆ ಬರ್ತಾರೆ? ಅವ್ರದಿರಕ್ಕೆ ಇಲ್ಲಿ ಬರಲ್ಲ. ಅವ್ರದಿಲ್ಲ ಅಂದ್ರೆ ಯಾಕೆ ಬರ್ತಾ ಇದ್ರಿ ಇಲ್ಲಿ? ಅವ್ರದೇ, ಇದೆಲ್ಲ ಅವ್ರದೇ, ಹಿಂದೆ ಇರೋದಲ್ಲ ಅವ್ರದೇ. ಮೆಟ್ರೋ ಬರ್ತೈತೆ, ಅದಕ್ಕೆ ನಮ್ಮ ಇವಾಗ ಇಲ್ಲೆಲ್ಲ ಗೆದ್ದ ಕಿತ್ಕೊಂಡ್ಬಿಟ್ರೆ ಅವ್ರು ಚೆನ್ನಾಗಿರ್ಬೋದಲ್ಲ. 30 ವರ್ಷದಿಂದ ಇಲ್ಲಿ ನಾವು ಸತ್ತೋಗ್ಬೇಕು, ಅವ್ರು ಚೆನ್ನಾಗಿರ್ಬೇಕು. ಬಡವ್ರು ಎಲ್ಲೋಗ್ಬೇಕು ಹೇಳಿ? ಹೋದ್ರೆ ಹೋಗ್ಲಿ. ಎಲ್ಲ ಕಾರಣ ಅವರೇ, ಇದೆಲ್ಲ ಮಾಡ್ತಾರದೇ ಅವರೇ. ಹೇಳಿ ಅವ್ರ ವೈಫ್ ಅಂತೆ ಡಿ ಕೆ ಶಿವಕುಮಾರ್ ಅವರು, ಅವ್ರ ವೈಫ್ ಅವ್ರ ಶೋಭಾ ಡೆವಲಪರ್ಸ್ ಅವ್ರಿಗೆ ಕೊಟ್ಬಿಟ್ಟು ಅವರು ಇದೆಲ್ಲ ಡೆವಲಪ್ ಮಾಡಕ್ಕೆ ಇದ್ ಮಾಡ್ತಾ ಇದ್ದಾರೆ. ಇನ್ 2-3 ತಿಂಗಳಿನಲ್ಲಿ ನೋಡಿ ಇದು ಏನ್ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲ ನೀವೇ ನೋಡ್ಬೋದು. ನಾವು ಅದಕ್ಕೆ ಮೇಲೆ ನಾವು ಏನ್ ಹೇಳೋಣ. ಎಂತ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ ಥಣಿಸಂದ್ರದ ಜನ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಥಣಿಸಂದ್ರದ ಜನರು ಮಾತಾಡೋದನ್ನ ನಿಮಗೆ ನಾವು ತೋರಿಸ್ತಾ ಇದ್ವಿ. ಥಣಿಸಂದ್ರ ಜಾಗ ತೆರವಿನ ಮಧ್ಯೆ ಜನರ ಸ್ಫೋಟಕ ಆರೋಪ ಏನಂತಂದ್ರೆ, ನೇರವಾಗಿ ಡಿಸಿಎಂ ಮೇಲೆಯೇ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆಗೋದಕ್ಕೆ, ನಮ್ಮ ಮನೆಗಳನ್ನ ಕೆಡುವುದಕ್ಕೆ ಕಾರಣೀಕರ್ತರೆ ಡಿಕೆ ಶಿವಕುಮಾರ್ ಅಂತ ನೇರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಇದೇ ಥಣಿಸಂದ್ರದ ಜನ. ಕೇಳಿಸ್ಕೊತಾ ಇದ್ರಿ ಅವ್ರು ಹೇಳೋದನ್ನ. ಥಣಿಸಂದ್ರದ ಜಾಗ ಮಾರಾಟಕ್ಕೆ ಸ್ಥಳೀಯರಿಗೆ ಒತ್ತಡ ಇತ್ತ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದನ್ನ ನೀವು ಕೇಳಿಸ್ತಾ ಇದ್ರಿ. ಮೊದಲಿನಿಂದನೂ ಡಿಕೆ ಶಿವಕುಮಾರ್ ಈ ಮಾರಾಟ ಮಾಡಿ ಜಾಗನ ಮಾರಾಟ ಮಾಡಿ ಅಂತ ನಮ್ಮ ಮೇಲೆ ಪ್ರೆಷರ್ ಹಾಕಿದ್ರು. ನಾವು ಮಾರಾಟ ಮಾಡಲಿಲ್ಲ, ಅದಕ್ಕೋಸ್ಕರ ಈಗ ಈ ರೀತಿ ಮಾಡ್ತಿದ್ದಾರೆ ಅಂತ ಅಲ್ಲಿನವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಿಜಕ್ಕೂ ಇವರಿಗೆ ಒತ್ತಡ ಇತ್ತ ಈ ಜಾಗವನ್ನ ಮಾರಿ ಅಂತ ಹೇಳಿ. ಸ್ಥಳೀಯರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಒತ್ತುವರಿ ತೆರವಿನ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಅವ್ರು ಹೇಳ್ತಾ ಇರೋದು. SRK ಲೇಔಟ್ ಸಮೀಪದಲ್ಲೇ ಡಿಕೆ ಶಿವಕುಮಾರ್ ಅವರ ಆಸ್ತಿ ಇದೆಯಂತೆ. ನಮ್ಮ ಮೆಟ್ರೋ ಮಾರ್ಗ ಕೂಡ ಸಮೀಪದಲ್ಲಿಯೇ ಬರುತ್ತಂತೆ. ಖಾಸಗಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಅವರು ಮುಂದಾಗಿದ್ದಾರೆ. ಅಲ್ಲಿ ಮೆಟ್ರೋ ಬೇರೆ ಬರ್ತಾ ಇದೆ, ಹಿಂಗಾಗಿ ನಮ್ಮ ಜಾಗನ ಖಾಲಿ ಮಾಡಿಸ್ತಾ ಇದ್ದಾರೆ. ಅವರದ್ದೇ ಜಾಗ ಆಗಿರೋದ್ರಿಂದ ಅವ್ರು ಇಲ್ಲಿ ಬರಲ್ಲ.
ಈ ಎಲ್ಲಾ ಕಾರಣಗಳಿಗೆ ನಮ್ಮ ಮನೆಗಳ ಮೇಲೆ ಕಣ್ಣು ಹಾಕಿದ್ದಾರೆ ಡಿಕೆ ಸಾಹೇಬರು. ಡಿಕೆ ಶಿವಕುಮಾರ್ ಅವರೇ ಇದನ್ನ ಮಾಡ್ತಾ ಇದ್ದಾರೆ ಅಂತ ತಣಿಸಂದ್ರದ ನಿವಾಸಿಗಳು ನೇರವಾಗಿ ಡಿಸಿಎಂ ವಿರುದ್ಧ ಗಂಭೀರ ಆರೋಪವನ್ನ ಮಾಡೋದನ್ನ ನೀವು ಈಗಷ್ಟೇ ಕೇಳಿಸಿಕೊಂಡ್ರಿ. ಡಿಕೆ ಶಿವಕುಮಾರ್ ವಿರುದ್ಧ ಮನೆ ಕಳೆದುಕೊಂಡ ಸ್ಥಳೀಯರು ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕಾದ್ನೋ. ಇನ್ನು ನೆಕ್ಸ್ಟ್, ಬೆಂಗಳೂರಿಗೆ ಈ ಅಕ್ರಮ ಬಾಂಗ್ಲಾ ವಲಸಿಗರು ಮಾರಕ ಆಗ್ಬಿಟ್ಟಿದ್ದಾರೆ. ಎಲ್ಲಿಂದ ಬರ್ತಾರೋ ಏನ್ ಕಥೆನೋ ಬಂದು ಸೇರ್ಕೊಂಡ್ಬಿಡೋದು, ಇಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಳ್ಳೋದು, ಆಮೇಲೆ ತಲೆನೋವಾಗೋದು. ಇಂಥ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ನಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಪೊಲೀಸರು ಆ ಎಲ್ಲ ಅಕ್ರಮ ವಲಸಿಗರನ್ನ ವಶಕ್ಕೆ ತಗೊಂಡಿದ್ದಾರೆ. ಎಫ್ಆರ್ಆರ್ ಆಫೀಸಿಗೆ ಹೋಗಿ ಬಿಟ್ಟು ಬಂದಿದ್ದಾರೆ. ಪೊಲೀಸರನ್ನ ಕಣ್ತೆರೆಸೋದಕ್ಕೆ ರಿಪಬ್ಲಿಕ್ ಕನ್ನಡವೇ ಬರಬೇಕಾಯ್ತು. ಇಷ್ಟು ದಿನ ಇವರೆಲ್ಲ ನಿದ್ದೆ ಮಾಡ್ತಾ ಇದ್ರು. ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲೆಲ್ಲಿದ್ದಾರೆ ಅಂತ ಹೇಳಿಕೊಟ್ಟಿದ್ದು ನಾವು. ಅವಾಗ ಹೋದ್ರಿ ಪೊಲೀಸ್ನವರು. ಇಷ್ಟಕ್ಕೆ ಮುಗಿಯಲ್ಲ ಕತೆ. ಬೆಂಗಳೂರಿನಲ್ಲಿ ಇನ್ನೂ ಬಹಳ ಜನ ಇದ್ದಾರೆ ಅಕ್ರಮ ಬಾಂಗ್ಲಾ ನಿವಾಸಿಗಳು. ಪೊಲೀಸರೇ ರೆಡಿ ಆಗಿರಿ, ನಾವು ತೋರಿಸ್ತೀವಿ, ನೀವು ಹೋಗಿ ಹಿಡ್ಕೊಂಬರೋದಷ್ಟೇ ಕೆಲಸ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬೇಟೆ ಇದು ಅಂತಿಂತ ಬೇಟೆಯಲ್ಲ, ಅಕ್ರಮ ವಾಸಿಗಳ ಮಹಾ ಬೇಟೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಸಮರ ಸಾರಿದೆ. ಭಾರತಕ್ಕೆ ನುಸುಳಿಕೊಂಡು ಬಂದ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಬೇಟೆಯಾಡ್ತಾ ಇದೆ. ಕಗ್ಗಲಿಪುರ ಬಳಿಕ ರಿಪಬ್ಲಿಕ್ ಕನ್ನಡ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಇದು ಅಕ್ರಮ ಬಾಂಗ್ಲಾದೇಶಿಗಳ ಬೇಟೆ 2.0. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಡೇರಿಂಗ್ ಸ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗಳು ಎಕ್ಸ್ಪೋಸ್. ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಜಾಲವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಕಗ್ಗಲಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಂಗ್ಲಾದೇಶಿಗಳು ನೆಲೆಯೂರಿರುವುದನ್ನ ಎಕ್ಸ್ಪೋಸ್ ಮಾಡಿತ್ತು. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಅಸಲಿ ಪಿಕ್ಚರ್ ಇನ್ನೂ ಬಾಕಿ ಇದೆ. ನಾವೀಗ ತೋರಿಸುವ ಸ್ಟೋರಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುತ್ತೆ. ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು. ಕಗ್ಗಲಿಪುರ ಬಳಿಕ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾದನಾಯಕನಹಳ್ಳಿಯಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಭಾರತಕ್ಕೆ ನುಸುಳಿಕೊಂಡು ಬಂದ ಅಕ್ರಮ ಬಾಂಗ್ಲಾದೇಶಿಗಳು ಮಾದನಾಯಕನಹಳ್ಳಿಯಲ್ಲಿ ರಾಜಾರೋಷವಾಗಿ ನೆಲೆಯೂರಿರುವುದನ್ನ ಬಯಲಿಗೆಳೆದಿದೆ. ಶಾಕಿಂಗ್ ವಿಷಯ ಅಂದ್ರೆ ಮಾದನಾಯಕನಹಳ್ಳಿಯಲ್ಲಿ ಏರಿಯಾ ಒಂದರಲ್ಲೇ 2 ರಿಂದ 3 ಸಾವಿರ ಅಕ್ರಮ ಬಾಂಗ್ಲಾದೇಶಿಗಳು ಠಿಕಾಣಿ ಹೂಡಿದ್ದಾರೆ. ಟೆಂಟ್ ಹಾಕಿಕೊಂಡು ಜೀವನ ಮಾಡ್ತಿದ್ದಾರೆ. ಬೀದಿ ಬದಿಗಳಲ್ಲಿ ಕಸ ಆಯುತ್ತಾ ಕೂಲಿ ಕೆಲಸ ಮಾಡುತ್ತಾ ರಾಜಾರೋಷವಾಗಿ ಅಕ್ರಮವಾಗಿ ನೆಲೆ ಊರಿದ್ದಾರೆ. ನುಸುಳುಕೋರರ ಕರಾಳ ಸತ್ಯವನ್ನ ಬ್ಲಡಿ ಬಾಂಗ್ಲಾದೇಶಿ ಬಾಯಲ್ಲೇ ಕೇಳಿ. उधर उधर से आता है ना, इधर काम के लिए वो बुलाते हैं, पैसा देते हैं कि नहीं? पैसे हेल्थ चेकअप हाँ वो सब नहीं देता, पगार बात करता है 400-500 में चला जाता है बस। हाँ कितना लोग है इधर बांग्ला का? कम से कम तुमको ये पूरा सराउंडिंग में मादनायकनहल्ली का सराउंडिंग पूरा ढूंढ लिया तो तुमको 2-3 हजार लोग मिल जाता है। 2-3 हजार? उससे भी ज्यादा। कैसे आता है भैया वो? आ जाता है कॉन्ट्रैक्ट पे आ जाता है। अब मैं आ गया, मैं तो ले लेता हूँ इधर। अब मैं मेरे को तो पैसा मिलता है अच्छा खासा, मैं क्या करता हूँ 4 लोग को बुला लेता हूँ। कम तो कम पगार तो देना चाहिए ना, वो ऐसा हो जाता। अपन फोटो तो बड़ी फोटो लेते हैं घर का। इधर नहीं रहता है ना वो, इधर छोड़ दिया सेट, इधर नहीं है, पूरा अलग अलग चला गया उधर इधर। ಇನ್ನು ಈ ಬಾಂಗ್ಲಾದೇಶಿಗಳು ಭಾರತಕ್ಕೆ ಹೇಗೆ ನುಸುಳಿಕೊಂಡು ಬರ್ತಾರೆ, ಈ ಅಕ್ರಮ ವಾಸಿಗಳನ್ನ ಯಾರು ಕರೆಸ್ತಾರೆ, ಬೆಂಗಳೂರಿಗೆ ಬಂದು ಈ ಬ್ಲಡಿ ಬಾಂಗ್ಲಾದೇಶಿಗಳು ಏನ್ ಮಾಡ್ತಾರೆ ಅಂತ ಸ್ಥಳೀಯರೇ ಬೆಚ್ಚಿಟ್ಟಿದ್ದಾರೆ ನೋಡಿ. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ನಸುರ್ಲಾ ಅಂತ ಸರ್. ಇಲ್ಲಿ ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ಇಲ್ಲಿ. ಯಾರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್ ಇದು? ಯಾರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ? ಯಾವ MLA ಯಾರು? ಗೊತ್ತಿಲ್ಲ.
ನಾವು ದಾವಣಗೆರೆ ಸರ್ ಇಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ನಾವು ಮನೆ ಮೇಲೆ ಹೊರಗೆ ಬರ್ತದೆ. ಅಲ್ಲ ಸರ್, ಬಾಂಗ್ಲಾದವರು ಬಂದಿದಾರಂತಲ್ಲ ಪಾಪ ಇಲ್ಲಿ ಬಡವರು, ಬಾಂಗ್ಲಾದವರು ಬಂದಿರ್ತಾರಂತಲ್ಲ ಅಂತ. ಅಲ್ಲ ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತ ಇಲ್ಲಿಂದ, ಏನ್ ಕತೆ ಇದು? ಹಿಂಗೆ ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿದ್ದಾವ ನೋಡಿದ್ರೆ ಅವ್ರು ಓಡೋಗಿದ್ದಾರೆ, ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ. ಅಲ್ಲ ಅವ್ರು ಬಿಟ್ಟು ಹೋಗಿದಾರೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತ ಪಾಪ. ಏನ್ ಮಾಡ್ತಾರೆ ಅವ್ರು? ಒಬ್ರಾದ್ರೂ ಸಿಕ್ಕರೆ ಏನೋ ನಾವು ಮಾಹಿತಿ ಕೇಳ್ಬೋದು, ಒಬ್ರು ಸಿಗ್ಲಿಲ್ಲ ಅಂದ್ರೆ ಏನು ಮಾಹಿತಿ. ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸರ್. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋಸ್ನ ಇಲ್ಲಿ, ನಾವು ಹೆಂಗ್ ಹೆಲ್ಪ್ ಮಾಡ್ತೀವಿ ಅಂತ. ಅಲ್ಲ ಅವ್ರು ಬಾಂಗ್ಲಾದಿಂದ ಹೆಂಗ್ ಬರ್ತಾರೆ ಇಲ್ಲಿ? ಏನಿಲ್ಲ, ಬರೋದಂದ್ರೆ ಕೆಲಸ ಕರೆದಿರ್ತಾರೆ ಅಷ್ಟೇ. ಅವರು ಕಾಂಟ್ರಾಕ್ಟರ್ಸ್ ಅವರು ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಇರ್ತಾರಲ್ಲ, ಅವ್ರಿಗೆ ಲಿಂಕ್ ಇರ್ತದೆ. ಈಗ ಅವ್ರು ಏನಪ್ಪಾ ಅಂದ್ರೆ ಒಂದ್ ಲೇಬರ್ಗೆ ಇಷ್ಟ ಅಂತ ಕಮಿಷನ್ ಇರ್ತದೆ. ಈಗ ನಾನೇ ಡ್ರೈವರ್ ಅಂದ್ರೆ ಈಗ ನನಗೆ ಕರ್ಕೊಂಡು ನನಗೆ 30,000 ಮಾತಾಡಿರ್ತಾನೆ, ನಿಮ್ಮ ಹತ್ರ 35,000 ರೂಪಾಯಿ ಮಾತಾಡಿರ್ತಾರೆ. ಈಗ ಹಂಗೆ ಅವ್ರ ಅಷ್ಟೊಂದು ಇಲ್ಲ ಅವ್ರ ಸಂಬಳ. ನಾನೇ ತರದ್ ಏನಪ್ಪಾ ಅಂದ್ರೆ ಇವರಿಗೆ ಏನಂದ್ರೂ ಒಂದ್ 15,000 ಜಾಸ್ತಿ ಅಂದ್ರೆ. ನೋಡಿದ್ರಲ್ವಾ ಸಿಲಿಕಾನ್ ಸಿಟಿ ಬೆಂಗಳೂರು ಹೇಗೆ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗಿದೆ ಅಂತ. 7,000ಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾವಾಸಿಗಳು ಒಂದೇ ಏರಿಯಾದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಏನರ್ಥ? ಇವರನ್ನೆಲ್ಲ ಹೀಗೆ ಬಿಟ್ರೆ ಬೆಂಗಳೂರಿಗೆ ಕಂಟಕ ತಪ್ಪಿದ್ದಲ್ಲ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಕ್ರೈಮ್ ಬ್ಯೂರೋ. ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಮತ್ತೆ ಕಿತ್ತಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ವಿಚಾರವಾಗಿ ಉಭಯ ನಾಯಕರಲ್ಲಿ ವಾಕ್ ಸಮರ ಜೋರಾಗಿದೆ. ಈ ಮಧ್ಯೆ ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಅವರು ಒಂದು ಸವಾಲನ್ನ ಹಾಕಿದ್ದಾರೆ. ಆ ಸವಾಲನ್ನ ಕುಮಾರಸ್ವಾಮಿ ಅವರು ಹೇಗೆ ತಗೋತಾರೆ, ಅಷ್ಟಕ್ಕೂ ಆ ಸವಾಲೇನು ನೀವೇ ನೋಡಿ. ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ. ಬೇಗ ಬಿಜೆಪಿ ಜೊತೆ ವಿಲೀನ ಆಗಿ ಎಂದ ಡಿಕೆಶಿ. ನಿಮ್ಮ ಅನುಭವ ಬೇರೆ ಎಂದು ಎಚ್ಡಿಕೆ ಕಿಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಮುಸುಕಿನ ಗುದ್ದಾಟ ಮತ್ತೆ ಜೋರಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಮಾತಾಡಿದ್ದ ಡಿಸಿಎಂ ಡಿಕೆಶಿ, ರಾಜ್ಯದಲ್ಲಿ ಲೆಕ್ಕಕ್ಕೆ 3 ಪಕ್ಷ ಇದೆ, ಆದರೆ ಆಟಕ್ಕೆ 2 ಪಕ್ಷಗಳಿವೆ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಟಾಂಟ್ ನೀಡಿದರು. ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ ನನಗೆ. ಮರ್ಜ್ ಆದ್ರೆ ನಮಗೂ ಒಳ್ಳೇದೆ. ನೇರವಾಗಿ 2 ಪಾರ್ಟಿ ಜೊತೆ ನಾವು ಫೈಟ್ ಮಾಡಬಹುದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮರ್ಜಿ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಡಿಕೆಶಿಗೆ ಭೂ ಕಬ್ಜಾ ಒತ್ತುವರಿ ಕರತಲ ಮಲಕ. ಬಂಡೆಗೆ ಡಿಚ್ಚಿ ಕೊಟ್ಟ ಎಚ್ಡಿ ಕುಮಾರಸ್ವಾಮಿ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ಟಾಂಗ್ ಕೊಟ್ಟ ಕುಮಾರಸ್ವಾಮಿ, ನಮ್ಮ ವಿಲೀನದ ಚಿಂತೆ ಪಕ್ಕಕ್ಕಿಡಿ, ನಿಮ್ಮ ಆಡಳಿತ ಅನುಭವದ ಬಗ್ಗೆ ಮಾತನಾಡೋಣ ಎನ್ನುತ್ತಾ ಕಿಡಿಕಾರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ, ನಮ್ಮ ವಿಲೀನದ ಚಿಂತೆ ಪಕ್ಕಕ್ಕೆ ಇಡಿ, ನನ್ನ ಮತ್ತು ನಿಮ್ಮ ಆಡಳಿತ ಅನುಭವದ ಬಗ್ಗೆ ಮಾತನಾಡೋಣ. ನಾನು 2 ಸಣ್ಣ ಅವಧಿಗೆ ಮುಖ್ಯಮಂತ್ರಿ, ಅಲ್ಪ ಅವಧಿಗೆ ಪ್ರತಿಪಕ್ಷ ನಾಯಕ, ಈಗ ಕೇಂದ್ರ ಮಂತ್ರಿ. ನೀವು ಸುದೀರ್ಘ ಅವಧಿಗೆ ಶಾಸಕ, ಅನೇಕ ಬಾರಿ ಮಂತ್ರಿ, ಈಗ ಮಂತ್ರಿ ಮತ್ತು ಉಪಮುಖ್ಯಮಂತ್ರಿ. ನಮ್ಮಿಬ್ಬರ ಆಡಳಿತ ಅನುಭವದ ಬಗ್ಗೆ ನೀವು ಹೇಳುವುದಲ್ಲ, ಜನರನ್ನೇ ಕೇಳಬೇಕು. ಕೊಳ್ಳೆ, ಸುಲಿಗೆ, ಬೇಲಿ, ಚದರಡಿ, ಕಮಿಷನ್ ಫಿಕ್ಸಿಂಗ್, ಒದ್ದು ಕಿತ್ಕೊಳ್ಳೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ ಡಿಕೆಶಿ ಅವರೇ. ನಿಮಗೆ ಭೂ ಕಬ್ಜಾ, ಒತ್ತುವರಿ, ಕರತಲ ಮಲಕ. ಅದೇ ರೀತಿ ಮತ್ತೊಬ್ಬ ಸಚಿವರ ಖಾತೆಯನ್ನ ಒತ್ತುವರಿ ಮಾಡಿಕೊಳ್ಳುವುದರಲ್ಲಿಯೂ ನೀವು ನಿಸ್ಸೀಮರು. ಅದನ್ನಷ್ಟೇ ನಾನು ಹೇಳಿದ್ದು. ತಾವು ಡಿಸಿಎಂ ಆಗಿರಬಹುದು, ಆದರೆ ಮಂತ್ರಿ ಪದವಿಗೆ ಇರುವಷ್ಟೇ ಶಿಷ್ಟಾಚಾರ. ನಿಮ್ಮ ಶಾಸಕರಿಗೆ ಸದನದಲ್ಲೇ ಮಾತಾಡಲು ಹೇಳಿ. ಆಯ್ತಪ್ಪ, ಅವ್ರ ಎಂಎಲ್ಎಗಳು ಇದಾರಲ್ಲ, ಅದನ್ನು ಚರ್ಚೆ ಮಾಡಕ್ ಕೇಳಿದ್ರು. ಡಿಕೆ ಶಿವಕುಮಾರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ಮಧ್ಯೆ ಮತ್ತೆ ಮಾತಿನ ಸಮರ ಜೋರಾಗಿದೆ. ಈ ಕದನಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಈ ರಾಜಕಾರಣ ಯಾವಾಗ ಯಾವ ರೀತಿಯ ಬೆಳವಣಿಗೆಗೆ ಸಾಕ್ಷಿ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ನಮ್ಮ ರಾಜ್ಯದಲ್ಲೇ ಕಳೆದ ಒಂದು 5-6 ವರ್ಷದಿಂದ ಏನೇನಾಯ್ತು ಅಂತ ನೀವೆಲ್ಲರೂ ಗಮನಿಸಿದ್ದೀರಿ. ಈಗ ಮತ್ತೆ ಬಿಜೆಪಿ ಜೆಡಿಎಸ್ ಇಂಟು ಕಾಂಗ್ರೆಸ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ 3 ಪಕ್ಷಗಳ ಕದನ. ಕಾಂಗ್ರೆಸ್ ಅನ್ನ ಮಣಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಒಂದಾಗಿದೆ. ಆದರೆ ಬಿಜೆಪಿಯಲ್ಲಿ ಜೆಡಿಎಸ್ ಪಕ್ಷ ವಿಲೀನ ಆದರೆ ಹೀಗೊಂದು ಬಾಂಬ್ ಸಿಡಿಸಿರುವಂತದ್ದು ಡಿಕೆ ಶಿವಕುಮಾರ್. ಬಿಜೆಪಿಯಲ್ಲಿ ಜೆಡಿಎಸ್ ವಿಲೀನವಾದರೆ ದೊಡ್ಡ ಸಂಚಲನ. ಹಳೆ ಮೈಸೂರು ಬಿಟ್ಟು ಉಳಿದೆಲ್ಲ ಕಡೆ ಬಿಜೆಪಿ ಬಲಿಷ್ಠವಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಶಕ್ತಿಯುತವಾಗಿರೋದು ಜೆಡಿಎಸ್. ಎರಡೂ ಪಕ್ಷಗಳು ವಿಲೀನವಾದರೆ ಬಿಜೆಪಿ ಮತ್ತಷ್ಟು ಬಲಿಷ್ಠ ಆಗುತ್ತೆ. ಆದರೆ ಬಿಜೆಪಿಯಲ್ಲಿ ಜೆಡಿಎಸ್ ವಿಲೀನಕ್ಕೆ ಗೌಡ್ರು ಒಪ್ಪಲ್ಲ. ಮೈತ್ರಿ ಓಕೆ, ವಿಲೀನ ನಾಟ್ ಓಕೆ ಅಂತ ಗೌಡ್ರು ಹೇಳ್ತಾರೆ. ಮರ್ಜ್ ಮಾಡೋದು ಬೇಡ, ಅವ್ರ ಜೊತೆಗೆ ನಾವು ಇರೋಣ. ಪ್ರಾದೇಶಿಕ ಪಕ್ಷ ಅನ್ನುವಂಥದ್ದು ಯಾವಾಗಲೂ ಇರಬೇಕು. ಮರ್ಜ್, ವಿಲೀನ ನೋ. ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಣ ಅಂತ ಗೌಡ್ರು ಹೇಳ್ತಾರೆ. ಸೊ ಈ ರೀತಿಯ ಸೂತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನು ನೆಕ್ಸ್ಟ್, ಕೇರಳ ಸರ್ಕಾರಕ್ಕೆ ಅದೇನಾಗಿದೆಯೋ ಮೇಲಿಂದ ಮೇಲೆ ಕರ್ನಾಟಕದ ಜೊತೆಗೆ ಕಿರಿಕ್ ಮಾಡ್ತಾನೆ ಇದೆ. ಕೋಗಿಲು ಲೇಔಟ್ ಒತ್ತುವರಿ ತೆರವಿನಲ್ಲೂ ಪಿಣರಾಯಿ ವಿಜಯನ್ ಮೂಗು ತೂರಿಸಿದರು. ಇದೀಗ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮುಂದಾಗಿದ್ದು ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕನ್ನಡಿಗರ ಮೇಲೆ ಕೇರಳ ಸರ್ಕಾರ ದಬ್ಬಾಳಿಕೆ, ಮಲಯಾಳಂ ಭಾಷಾ ಮಸೂದೆಗೆ ವಿರೋಧ. ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ ವಾರ್ ಶುರುವಾಗಿದೆ. ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆ ಹೇರಲಾಗ್ತಾ ಇದ್ದು ಇದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರಿಗೆ ಕೇರಳ ಸರ್ಕಾರ ಮೋಸ ಮಾಡ್ತಾ ಇದೆ. ಕೂಡಲೇ ಮಲಯಾಳಂ ಮಸೂದೆಯನ್ನ ಹಿಂದೆ ತೆಗೆದುಕೊಳ್ಳಬೇಕೆಂದು ಕಾಸರಗೋಡುವಿನಲ್ಲಿರುವಂತಹ ಕನ್ನಡಿಗರು ಆಗ್ರಹಿಸಿದ್ದಾರೆ. ಅಪ್ಪ ಅಮ್ಮ ಎಲ್ಲ ಕನ್ನಡದಲ್ಲಿಯೇ ಕಲಿತದ್ದು. ಈಗ ಅವರಿಗೆ ಮಲಯಾಳ ಕಲಿಸಬೇಕಂದ್ರೆ ತುಂಬಾ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರ್ಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ನಾವು ಮತ್ತೆ ಏನಾದ್ರೂ ಬೇಕಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಆಗ್ಲಿ, ಎಲ್ಲಕ್ಕೆ ಆಗ್ಲಿ, ಬೇಕಾದ್ರೂ ಮದ್ದಿಗೆ ಆಗ್ಲಿ. ನಿಜವಾಗಿಯೂ ಪರಮ ಅನ್ಯಾಯ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಗಡಿನಾಡ ಕನ್ನಡಿಗರು ಅದು ಆಕ್ಚುಲಿ ಮೂಲತಃ ಕನ್ನಡಿಗರೇ. ನಾವು ಈಗಲೂ ಸಹ ನನ್ನ ಮನೆಯಲ್ಲಿ ಇದೆ, ನನ್ನ ಕುಟುಂಬದವರಲ್ಲಿದ್ದಾರೆ. ನಾನು ಮಂಗಳೂರಲ್ಲಿ ವಾಸ ಇದ್ರು. ಆ ಕೇರಳದ ಚಂದ್ರಗಿರಿವರೆಗಿದ್ದದ್ದು ಪೂರ್ತಿ ಕನ್ನಡಿಗರದೇ ಆಗಿತ್ತು. ಈ ಕೇರಳದವರು ಹುನ್ನಾರದಲ್ಲಿ ಒಂದೊಂದೇ ಮಲಯಾಳೀಕರಣ ಮಾಡಿಕೊಂಡು ಈಗ ಅಲ್ಲಿ ಬಲಾತ್ಕಾರವಾಗಿ ಮಲಯಾಳಿಯನ್ನು ಹೇಳ್ತಾ ಇದ್ದಾರೆ. ನಾವು ಇದನ್ನು ಖಡಾಖಂಡಿತವಾಗಿ ವಿರೋಧಿಸ್ತೇವೆ. ನನಗೆ ಇನ್ನೊಂದು ವಿಚಿತ್ರ ಅಂದ್ರೆ ಈ ನಮ್ಮ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು ಅಥವಾ ಸಿಪಿಎಂ ಯಾರು ವಿರೋಧ ಮಾಡದೆ ಕೇರಳ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಕೇರಳ ಸರ್ಕಾರದ ಕಿರಿಕ್ಗೆ ಕರ್ನಾಟಕದ ಜನಪ್ರತಿನಿಧಿಗಳು ರೊಚ್ಚಿಗೆದ್ದಿದ್ದಾರೆ. ಮಲಯಾಳಂ ಭಾಷಾ ಮಸೂದೆ ವಿರುದ್ಧ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲೇ ಇದಾವೆ. ಅದಕ್ಕೆ ಈ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಈ ಭಾಗದೊಳಗೆ ಕರ್ನಾಟಕರಿಗೆ ಮತ್ತು ಕನ್ನಡಿಗರಿಗೆ ಯಾವುದೇ ವಿಚಾರದೊಳಗೆ ನಾವು ಅನ್ಯಾಯ ಆಗಕ್ಕೆ ಬಿಡಂಗಿಲ್ಲ, ಅದನ್ನ ನಾವು ಸಹಿಸಿಕೊಳ್ಳೋದಿಲ್ಲ. ಕೇರಳ ಸರ್ಕಾರದ ನಿರ್ಧಾರಕ್ಕೆ ವಿರೋಧವಿದೆ. ಸಂವಿಧಾನ ಕೂಡ ಹೇಳ್ತದೆ. ಆದ್ದರಿಂದ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳುವ ಶಕ್ತಿ ಯಾವ ಅಧಿನಿಯಮಗಳು ಕೂಡ ಇರಬಾರದು. ಕೇರಳ ಏನು ಮಾಡಿದೆ ಅಂದ್ರೆ ಅವರ ಅಧಿನಿಯಮ ನಾನು ಪೂರ್ತಿ ಓದಿದ್ದೇನೆ. ಅದರ 6ನೇ ವಿಧಿಯಲ್ಲಿ ಮಲಯಾಳವನ್ನ ಎಲ್ಲರೂ ಕಂಪಲ್ಸರಿ ಆಗಿ 10ನೇ ಕ್ಲಾಸಿನವರೆಗೆ ಓದಬೇಕು ಅಂತಿದೆ ಒಂದು. ಅದರ 2ನೇ ಭಾಗ ಮಲಯಾಳವನ್ನ ಎಲ್ಲಾ ಕಡೆಯೂ ಕೂಡ ಪ್ರಚಾರ ಮಾಡಬೇಕು ಅಂತ ಕೂಡ ಇದೆ, ಅಂದ್ರೆ ಆಡಳಿತ ಇತ್ಯಾದಿಗಳೇ. ಇದು ಮಾತೃಭಾಷೆಯಲ್ಲಿ ಓದುವ ಮಕ್ಕಳ ಹಕ್ಕನ್ನ ಕಸಿದುಕೊಳ್ಳುವ ರಾಜ್ಯ ಸರ್ಕಾರದ ಪ್ರಯತ್ನ. ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ನಾವು ಏನ್ ಕೇಳಬೇಕಾಗಿದೆ, ಕಾಸರಗೋಡನ್ನು ಕನ್ನಡಿಗರ ಜೊತೆ ಸೇರ್ಬೇಕಾಗಿದೆ. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಅದರ ಬಗ್ಗೆ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಮತ್ತೆ ಹಿರಿಯರು
ಅದ್ರ ಬಗ್ಗೆ ಚರ್ಚೆ ನಡೀಬೇಕಾಗಿದೆ. ಕಾಸರಗೋಡಿನ ಮಕ್ಕು, ಕಾಸರಗೋಡು ಕನ್ನಡಿಗರಿಗೆ ಸೇರ್ಬೇಕಾಗಿದ್ದು ಕನ್ನಡಿಗರ ಅವಿಭಾಜ್ಯ ಅಂಗ. ಕಾಸರಗೋಡು ಕನ್ನಡಿಗರ ಜೊತೆ ಸರ್ಕಾರ ಇಡೀ ಹೋಗಿ ಕೂತ್ಕೊಂಡು ಮಾತಾಡಬೇಕನ್ನೋ ಒತ್ತಾಯವನ್ನು ಮಾಡ್ತಾರೆ. ಸರೋಜಿನಿ ಮಹಿಷಿ ವರದಿ ಪ್ರಕಾರ ಕರ್ನಾಟಕ ಗಡಿಭಾಗದಲ್ಲಿರುವಂತಹ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಒತ್ತು ನೀಡಬೇಕೆಂಬ ಶಿಫಾರಸು ಇದೆ. ಆದರೆ ಇದಕ್ಕೆ ಸೊಪ್ಪು ಹಾಕದ ಕೇರಳ ಸರ್ಕಾರ ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆ ಹೇರಲು ಹೊರಟಿದೆ. ಇದು ರಾಜ್ಯದ ಜನರನ್ನ ಕೆರಳಿ ಕೆಂಡವಾಗಿಸುವಂತೆ ಮಾಡಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ನಮ್ಮ ನಾಡಲ್ಲಿ ನಮ್ಮ ಭಾಷೆಯನ್ನ ಮಾತಾಡೋದಕ್ಕೆ ಯಾವುದೋ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ? ನಮ್ಮ ಕನ್ನಡ ಅಂದ್ರೆ ಹೇಗೆ? ನರಕಕ್ಕೀಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲದು ಹಾಕಿದ್ರು ಮೂಗಲ್ಲಿ ಕನ್ನಡ ಪದಗಳನ್ನ ಮಾತಾಡುವಂತಹ ಕನ್ನಡಿಗರು ನಾವು. ಇನ್ನ ನಮ್ಮದೇ ಕಾಸರಗೋಡಿನಲ್ಲಿ ನಾವು ಕನ್ನಡ ಭಾಷೆ ಮಾತಾಡೋದಕ್ಕೆ ಈ ಪಿಣರಾಯಿ ವಿಜಯನ್ನ ಅಪ್ಪಣೆ ಬೇಕಾ? ಪಿಣರಾಯಿ ಎಂತ ಪಿರಿಪಿರಿ ಮಾರಾಯ ನಿಮ್ದು. ಮಹಾಜನ ವರದಿ ಓದ್ಕೊಳ್ಳಿ, ಅದು ಏನ್ ಹೇಳುತ್ತೆ ಅನ್ನುವಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರೋಜಿನಿ ನಾಯ್ಡು ಅವರ ವರದಿಯನ್ನು ಓದ್ಕೊಳ್ಳಿ, ಅವ್ರ ವರದಿ ಏನ್ ಹೇಳುತ್ತೆ ಅಂತ ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಲ್ಲದರಲ್ಲೂ ರಾಜಕೀಯ ಮಾಡೋದು. ಈಗ ಏನ್ ಗೊತ್ತಾ, ಸಿದ್ದರಾಮಯ್ಯ ಅವರು ಇದರಲ್ಲಿ ಕನ್ನಡದ ಬದ್ಧತೆಯ ವಿಚಾರವನ್ನು ಪ್ರದರ್ಶನ ಮಾಡಲೇಬೇಕು. ಕೋಗಿಲು ಲೇಔಟ್ ವಿಚಾರದಲ್ಲಂತೂ ಅವ್ರ ಮಾತನ್ನ ಕೇಳಿದ್ರಿ ನೀವು. ನಮ್ಮ ಭಾಷೆ ಅಂತ ಬಂದಾಗ ಕೇರಳದವರಿಗೆ ಸರಿಯಾದ ಟಕ್ಕರ್ ಅನ್ನ ಕೊಡ್ಲೇಬೇಕು. ನಮ್ಮ ಮಕ್ಕಳ ಮೇಲೆ, ನಮ್ಮ ಕನ್ನಡದವರ ಮೇಲೆ ಮಲಯಾಳಂ ಹೇರಿಕೆ ಯಾಕ್ರಿ? ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರ ಕೊಡಲೇಬೇಕು, ಅವರಿಗೆ ಟಕ್ಕರ್ ಕೊಡಬೇಕು. ಇನ್ನು ನೆಕ್ಸ್ಟ್, ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಒಂದು ಅಚ್ಚರಿಯ ಮಾಹಿತಿಯನ್ನ ಹೊರಗಿಡದಿದೆ. 2014, 2019 ಮತ್ತು 2024 ಲೋಕಸಭೆ ಚುನಾವಣೆಗಳಲ್ಲಿ 103 ಸಂಸದರು ಸತತವಾಗಿ ಆಯ್ಕೆಯಾಗಿದ್ದಾರೆ. ಇವರ ಪೈಕಿ 102 ಸಂಸದರ ಆಸ್ತಿ ಮೌಲ್ಯ ಎಷ್ಟು ಏರಿಕೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದೆ. ಸತತ 3 ಚುನಾವಣೆಗಳಲ್ಲಿ ಗೆಲ್ಲುವ ಹೊತ್ತಿಗೆ 102 ಸಂಸದರ ಆಸ್ತಿ ಮೌಲ್ಯ ಸರಾಸರಿ 38 ಕೋಟಿ 13 ಲಕ್ಷದಷ್ಟಾಗಿದೆ. ಸರಾಸರಿ ಆಸ್ತಿ ಎಷ್ಟು ಏನು ನೋಡ್ಕೊತ ಹೋಗೋಣ. ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ತಿ 2014ರಲ್ಲಿ 1.65 ಕೋಟಿ. ಇದು 2019ಕ್ಕೆ 2.51 ಕೋಟಿ ಆಗಿದೆ. ಇನ್ನು 2024ಕ್ಕೆ 3.02 ಕೋಟಿ ಆಯಿತು. ಅಲ್ಲಿಗೆ 82% ಆಸ್ತಿ ಹೆಚ್ಚಾಗಿದೆ ಪ್ರಧಾನಿ ಮೋದಿ ಅವರದ್ದು. ಇನ್ನು ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬಂದ್ರೆ 2014ರಲ್ಲಿ 9.40 ಕೋಟಿ, 2019ರಲ್ಲಿ 15.88 ಕೋಟಿಯಷ್ಟಾಯಿತು. 2024ರಲ್ಲಿ 20 ಕೋಟಿ, 20.39 ಕೋಟಿ. ಅಲ್ಲಿಗೆ 117ರಷ್ಟು ರಾಹುಲ್ ಗಾಂಧಿ ಅವರ ಆಸ್ತಿ ಹೆಚ್ಚಾಗಿದೆ. ಅಧಿಕಾರದಲ್ಲಿ ಇಲ್ಲ ಅಂದ್ರು. ಮೋದಿ ಅವರದು 87% ಜಾಸ್ತಿ ಆದ್ರೆ ಇಲ್ಲಿ 117% ರಾಹುಲ್ ಗಾಂಧಿ ಅವರದ್ದು. ರಮೇಶ್ ಜಿಗಜಿಣಗಿ ಅವರು 2014ರಲ್ಲಿ 3.84 ಕೋಟಿ, 2019ರಲ್ಲಿ 50.41 ಕೋಟಿ, 2024ರಲ್ಲಿ 51.63 ಕೋಟಿ. 477% ಹೆಚ್ಚಾಗಿದೆ ಜಿಗಜಿಣಗಿ ಅವರ ಆಸ್ತಿ. ಬಿವೈ ರಾಘವೇಂದ್ರ ಅವರು 2014ರಲ್ಲಿ 58.89 ಕೋಟಿ, 2019ರಲ್ಲಿ 67.40 ಕೋಟಿ, 2024ರಲ್ಲಿ 81 ಕೋಟಿ 30 ಲಕ್ಷ. 21% ಹೆಚ್ಚಾಗಿದೆ ರಾಘವೇಂದ್ರ ಅವರ ಆಸ್ತಿ. ಪ್ರಹ್ಲಾದ್ ಜೋಶಿ ಅವರು 2014ರಲ್ಲಿ 4.19 ಕೋಟಿ, 2019ರಲ್ಲಿ 11.13 ಕೋಟಿಯಷ್ಟು ಹೆಚ್ಚಾಯಿತು. 2024ರಲ್ಲಿ 21.09 ಕೋಟಿ, 403% ಪ್ರಹ್ಲಾದ್ ಜೋಶಿ ಅವರ ಆಸ್ತಿ ಹೆಚ್ಚಾಗಿದೆ. ಈ ರೀತಿ ಸಂಸದರ ಆಸ್ತಿ ವಿವರ ಲಭ್ಯ ಆಗಿದೆ. ಇದಾಗಿತ್ತು ಉತ್ತರ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. MDS ದಮ್ ಆಲೂ, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDS ಯಾವಾಗಲೂ ನಿಮಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.